ಚಾಮರಾಜನಗರದಲ್ಲಿ ಹುಲಿ ಕಳೇಬರ ಪತ್ತೆಯಾಗಿದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಲಿ ಕಳೇಬರವನ್ನು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಬಳಿಕ ಹುಲಿ ಕಳೇಬರಕ್ಕೆ ಅಗ್ನಿ ಸ್ಪರ್ಶ ಮಾಡಲಾಗಿದೆ. ಮೃತದೇಹದ ಅವಶೇಷಗಳು ಪತ್ತೆಯಾಗಿದ್ದಾವೆ. ನಿನ್ನೆ ಗುಂಡಲ್ ಜಲಾಶಯದಲ್ಲಿ ಹುಲಿ ಕಳೇಬರ ಪತ್ತೆಯಾಗಿತ್ತು. ಬಿಳಿಗಿರಿ ರಂಗನ ಟೈಗರ್ ರಿಸರ್ವ್ ಆ ಪ್ರದೇಶದಲ್ಲಿ, ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಈ ಜಲಾಶಯ ಇದೆ. BRT ಹುಲಿ ಸಂರಕ್ಷಿತ ಪ್ರದೇಶ. ಅದು ನೀರಿನಲ್ಲಿ ತೇಲುತ್ತಿತ್ತು. 6 ವರ್ಷದ ಗಂಡು ಹುಲಿ ಅದರ ಕಳೇಬರ ತೇಲ್ತಾ ಇತ್ತು. ಮೇಲ್ನೋಟಕ್ಕೆ ಉರುಳಿಗೆ ಸಿಲುಕಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ವನ್ಯಜೀವಿ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನು ಮಾಡಲಾಗ್ತಾ ಇದೆ. ಈ ಭಾಗದಲ್ಲಿ ಅತಿ ಹೆಚ್ಚಾಗಿ, ಮೈಸೂರಿನ ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಹುಲಿಗಳ ಹಾವಳಿ ಇದೆ. ಹುಲಿಗಳ ಸಂಖ್ಯೆಯೂ ಕೂಡ ಜಾಸ್ತಿ ಇದೆ. ಒಂದು ಕಡೆ ಪ್ರವಾಸಿಗರು ಹುಲಿಗಳನ್ನು ನೋಡೋಕ್ಕೆ ಈ ಪ್ರದೇಶಗಳಿಗೆ ತೆರಳುತ್ತಾರೆ. ಇನ್ನು ಅಲ್ಲಿ ಮೂಲ ನಿವಾಸಿಗಳೇನಿದ್ದಾರೆ ಹುಲಿಗಳ ಆತಂಕದಿಂದ ಜೀವ ಭಯದಲ್ಲಿಯೇ ಪ್ರಾಣವನ್ನು ಅಥವಾ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಎರಡೂ ರೀತಿಯ ವಿಚಾರಗಳಿದ್ದಾವೆ. ಆದರೆ ಹುಲಿಗಳ ಹಾವಳಿಯಿಂದ ಬೇಸತ್ತು ಜನ ಮತ್ತು ಜಾನುವಾರು ಸಂಕಟಕ್ಕೆ ಒಳಪಟ್ಟಿದ್ದೂ ಇದೆ. ಪ್ರಾಣಿಗಳ ಜೀವವನ್ನು ಕಳೆದುಕೊಂಡಿದ್ದೂ ಇದೆ. ಕೆಲವಷ್ಟು ಬಾರಿ ಹುಲಿಗಳ ಜೀವವನ್ನು ತೆಗೆದಿದ್ದೂ ಇದೆ. ಇದು ಅದೇ ರೀತಿಯ ಘಟನೆನ ಅಥವಾ ಬೇರೆ ರೀತಿಯ ಘಟನೆನ, ಹುಲಿಗಳ ಕಾದಾಟದಲ್ಲಿ ಮೃತಪಟ್ಟಿರಬಹುದಾ ಅಥವಾ ಉರುಳು ಹಾಕಿ ಅದನ್ನು ಅಲ್ಲಿನ ಜನರ ಬಲಿ ತೆಗೆದುಕೊಂಡಿದ್ದಾರಾ ಗೊತ್ತಿಲ್ಲ. ಬಟ್ ಹುಲಿಯ ಕಳೇಬರ ಪತ್ತೆಯಾಗಿದೆ. ಕಾನೂನು ಪ್ರಕಾರ ಕ್ರಮವನ್ನು ಜರುಗಿಸಲಿಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ನೋಡಿ, ಇಲ್ಲಿ ಒಂದು ಹುಲಿ ಸತ್ ಬಿದ್ದಿದೆ. ಏನೋ ಏಟಾಗಿ ಸತ್ ಬಿದ್ದಿದೆ. ನೋಡಿ ಎಷ್ಟು ದೊಡ್ಡದಿದೆ.